ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆಲಾಪುರ ಟು ಕವಿತಾಳ್ ಮುಖ್ಯ ರಸ್ತೆ ಕೆಸರು ಗದ್ದೆ ತಗ್ಗುಗುಂಡಿ ಯಾರ ಕಣ್ಣಿಗೂ ಕಾಣಲ್ವಾ? ಮಸ್ಕಿ ತಾಲೂಕಿನ ಆಲಾಪುರದಿಂದ ಕವಿತಾಳ ಮಾರ್ಗವಾಗಿ ರಾಯಚೂರಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಭತ್ತ ನಾಟಿ ಮಾಡುವ ಕೆಸರುಗದ್ದೆ ತಗ್ಗುಗುಂಡಿಗಳಿಂದ ಕೂಡಿದ್ದರೂ ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಲೋಕೋಪಯೋಗಿ ಅಧಿಕಾರಿಗಳು ನಮಗೆ ಏನ್ ಸಂಬಂಧ ಇಲ್ವೇ ಇಲ್ಲ ಎಂದು ಆರಾಮದಾಯಕವಾಗಿ ಇದ್ದಾರೆ. ಇದೇ ರಸ್ತೆ ಮಾರ್ಗವಾಗಿ ನಿತ್ಯ ಸಂಚಾರ ಮಾಡುವ ನೂರಾರು ಪ್ರಯಾಣಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಡೀ ಶಾಪ ಹಾಕುತ್ತಾರೆ. ಹಾಗೆ ಆಲಾಪುರದ ಉಪಕಾಲುವೆ ಹತ್ತಿರ ದೊಡ್ಡ ಪ್ರಮಾಣದ ತಗ್ಗುಗುಂಡಿ ಬಿದ್ದು ವರ್ಷ ಕಳೆದರೂ ಸ್ವಲ್ಪ ಆದ್ರೂ ತಗ್ಗುಗುಂಡಿ ಮುಚ್ಚುವ ಸಣ್ಣ ಕೆಲಸ ಮಾಡದಿರುವುದು ನಾಚಿಕೆಗೇಡು ವಿಷಯ ಎಂದು ಗ್ರಾಮಸ್ಥರು ಆರೋಪಿಸುತ್ತಾರೆ. ಮುಖ್ಯವಾಗಿ ಆಲಾಪುರದ ಉಪಕಾಲುವೆ ಹತ್ತಿರದಲ್ಲಿ ಹೋಟೆಲ್, ಶಾಲೆಗಳು, ತುಗ್ಗಲದಿನ್ನಿ, ಎನ್ಎನ್ ಕ್ಯಾಂಪ್ ಕಡೆ ರಸ್ತೆ ಹೀಗೆ ಆಲಾಪುರಕ್ಕೆ ಮುಖ್ಯ ಮಾರ್ಗವಾಗಿದೆ. ಅಲ್ಲಿಯೇ ದೊಡ್ಡ ಮಟ್ಟದ ತಗ್ಗುಗುಂಡಿ ಬಿದ್ದು ಬಹಳಷ್ಟು ಅಪಾಯಕ್ಕೆ ಆಹುತಿಯಂತೆ ಕಾಯ್ದು ಕುಳಿತಂತೆ ಇದೆ ಸ್ಥಿತಿ. ಹಿಂದೆ ಇದೇ ರಸ್ತೆಯಲ್ಲಿ 2 ಲಾರಿ, ಬಸ್ಸು, ಶಾಲಾ ವಾಹನ ಕುಸಿದು ಜಖಂ ಆದ ಉದಾಹರಣೆ ಇದ್ದರೂ ಯಾರು ಗಮನ ಕೊಡದಿರುವುದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸಮಸ್ಯೆ ಕುರಿತು ಲೋಕೋಪಯೋಗಿ ಅಧಿಕಾರಿಗಳನ್ನ ಕೇಳಿದ್ರೆ ಅದು ನಮ್ಗೆ ಬರಲ್ಲ, ಅಲ್ಲಿ ನೀರಿನ ಪೈಪ್ಲೈನ್ ನಿಂದ ಸಮಸ್ಯೆ ಆಗುತ್ತಿದೆ, ಅದಕ್ಕೆ ಗ್ರಾಮ ಪಂಚಾಯತಿಯವರನ್ನ ಕೇಳಿ ಎಂದು PWD ಅಧಿಕಾರಿಗಳು ಹೇಳ್ತಾರೆ. ಗ್ರಾಮ ಪಂಚಾಯತಿಯವರು ಅದು ಮುಖ್ಯ ರಸ್ತೆ ಆಗಿರುವುದರಿಂದ ನಮ್ಗೆ ಬರಲ್ಲ, PWD ಇಲಾಖೆಗೆ ಬರುತ್ತೆ ಎಂದು ಗ್ರಾಮ ಪಂಚಾಯತಿಯವರು ಸಾಬೂಬು ಕೊಡ್ತಾರೆ. ಇದರಿಂದ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಇದೇ ಅಧಿಕಾರಿಗಳ ನಡುವೆ ಮುಂದಿನ ಆಗು ಹೋಗುಗಳಿಗೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೇ ಹೊಣೆ ಎಂದು ಗ್ರಾಮಸ್ಥರಾದ ಎಂಕಪ್ಪ ನಾಯಕ, ಮಂಜುನಾಥ, ದುಗ್ಗಪ್ಪ ಹೇಳುತ್ತಾರೆ. ಎರಡು ವರ್ಷ 3 ವರ್ಷ ಐತಿ. ಈ ರೋಡನ್ನು ನೋಡಿದ್ರೆ ಹಂಗೆ ಐತೆ. ಎಲ್ಲ MLA ಹಿಂಗೆ ಅಡ್ಡಾಡ್ತಾನೆ, ಅಧ್ಯಕ್ಷರು ಹಿಂಗೆ ಅಡ್ಡಾಡ್ತಾರ, ಪಂಚಾಯತಿಯವ್ರು ಇಲ್ಲಿ ಅಡ್ಡಾಡ್ತಾರೆ. 2-3 ಲಾರಿಯನ್ನು ಭಯಂಕರ ಇದೈತಿ. 3 ಸ್ಕೂಲ್ ಅದಾವ ಇಲ್ಲಿ. ಮೇನ್ ಸರ್ಕಲ್ ಇಲ್ಲಿ ಕೇರಲ್ಲ ಹಂಗೆ ಇಲ್ಲಿ ದೊಡ್ಡ ಲೀಡರ್ ಇದ್ದಾರೆ. ಹಂಗೆ ಊರಲ್ಲಿ ಒಂದಿಟ್ಟು ಮಣ್ಣು ಹಾಕೋದಿಲ್ಲ, ಕಂಕರ್ ಹಾಕಿದ್ದಾರೆ. ಇನ್ನವರೆಗೆ ರೋಡ್ ಇಲ್ಲ, ಏನಿಲ್ಲ. ಎಲ್ಲರೂ ಹಂಗಾದವಾಗಿ ನನಗೆ ಯಾಕೆ ಬೇಕು, ನಿನ್ಗೆ ಯಾಕೆ ಬೇಕು ಸ್ವಾರ್ಥಿತನ ಹೊಂಟು ಬಿಡೈತೆ. ಹಂಗೆ ಆಲಾಪುರದಾಗ ಏನು ದೊಡ್ಡ ಇದ್ರ ಥರ ಮಾಡ್ತಾರೆ. ದೊಡ್ಡ ಊರು ಅಂತಾರೆ, ಹೆಸರಿಗೆ ಮಾತ್ರ ದೊಡ್ಡ ಊರು. ಆಲಾಪುರದ ನೋಡಿದ್ರೆ ಏನೋ ಒಂದು ಕೆಲಸ ಇಲ್ಲ, ಜೀರೋ. ಈ ಸಮಸ್ಯೆ ಬಗ್ಗೆ ಪಂಚಾಯತ್ ಯಾರು ಹೇಳಿದ್ರೆ? ಎಲ್ಲರಿಗೆ ಹೇಳಿದ್ರೆ, MLA ಹೇಳಿದ್ರೆ ಆಯ್ತು, ಊರ ಲೀಡರ್ಗಳಿಗೆ ಆಯ್ತು, ಎಲ್ಲರೂ ಇಲ್ಲೇ ಇದ್ದಾರೆ. ಊರರು ಮಾಜಿ ಇದಾನ, ರೂಲಿಂಗ್ ಇದಾನೆ, ಎಲ್ಲರೂ ಇದ್ದಾರೆ. ಯಾರು ಗಮನಕ್ಕನೇ ಇಲ್ಲ ಇದು. ಇದರಿಂದ ಹಾಲಿ ಭಾಳ ಸಣ್ಣವತ್ತ ಕೇಳಿದ್ವಿ. ಪೂರ ಆಗಿದಾವೆ. ಲಾರಿ ಸಿಗಿಬಿದ್ದಾರೆ, ಎಲ್ಲ ಸಿಗಿಬಿದ್ದಾವ. ಗಾಡಿ ಇದಾವ, ಸ್ಕೂಲ್ ಗಾಡಿ, ಬೈಕು, ಎಲ್ಲರೂ ದೋಖಾನಿಗೆ ಹೋಗೋರು ಎಲ್ಲ ಗಾಡಿಗಳು ಇಲ್ಲಿ ಇದ್ದು ಈ ಥರದ್ರೆ ಯಾರು ಕೇರ್ ಮಾಡಲ್ಲ. ನನಗೆ ಯಾಕೆ ಬೇಕು, ನಿನ್ಗೆ ಯಾಕೆ ಬೇಕು ಅಂತ ಹಂಗೆ ಒಳ್ಳೆ ಹೋಗೋದು ಅಂತ ಕಲ್ತ್ಬಿಟ್ಟಿದ್ದಾರೆ. ನಾವ ನೋಡ್ಲಾರ್ದೆ ಆ ಟ್ರಿಪ್ ಖರ್ಚಾಕಿ ವಿಜಯದಾರಿಗೆ ಸುಮ್ಕೆ ಗಾಡಿ ವೆಹಿಕಲ್ ಎಲ್ಲ ಸಿಗಿ ಬಿಡ್ತಿದ್ವಿ. ಲಾರಿಗಳು ಕಣ್ಣಾಗ ಸಿಗಿದ್ದಾವ. ವೈದ್ಯಕ್ಕೆ ನಾವು ಟ್ಯಾಕ್ಟ್ರಿ ಡ್ರೈವರ್ಗಳೇ ಯಾಕೆ ಇಲ್ಲಿ ಪಂಚಾಯತ್ ಹೇಳಿ ನೀವು ಹೇಳಿದೀವಿ, ಯಾರು ತಲೆ ಕೆಡಿಸಲಿಲ್ಲ. ತಲೆ ಕೆಡಿಸಲ್ಲ, ನೀವೇ ನಿಮ್ಮ ಒಳ್ಳೆಯದಕ್ಕೆ ಅಂತಂದು ಹಾಕಿದ್ರಿ. ಹಾಕಿ ಚೆಗ್ಗೆ ತೆಗೆದು ಸ್ಕೂಲ್ ಹುಡುಗರು ತಿರುಗಾಡ್ತಿದ್ದಾರೆ. ಅದ್ರ ಸಲುವಾಗಿ ನಾವು ಹಾಕಿ ಒಂದು ಆ ಟ್ರಿಪ್ ಮರ್ಮ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ದುರವಸ್ಥೆ ಆಗೈತಿ. ಅಷ್ಟೇ ಪಂಚಾಯತ್ ಕಡ್ಲಿಂದ ಹಾಕ್ತಾರಂತ ಅವ್ರು. ನಾವು ನಮ್ಮ ಸ್ವಂತ ರೊಕ್ಕ ಕೊಟ್ಟು ನಾವು ಹೋದ್ರೆ ಯಾರು ಇಲ್ಲಿ ಕುಂತವ್ರು ಪಂಚಾಯತ್ ಕಟ್ಟಿ ಶಾಖ ಕಚೇರಿ ರೊಕ್ಕ ಬರ್ತಾವ ಹಂಗೆ ಅಂತಾರೆ ಜನ ಒಟ್ಟ ಜನಗಳು ಈ ತರ ಮಾತಾಡ್ತಾರೆ.